ಯವ್ವ ಹೊಟ್ಟೆಗೆ ಒಂದಿಷ್ಟು ಏನಾರು ಆಯ್ಕೊಳ್ಳೋಣ. ಯಾರೂ ಕಾಣಿಸ್ತಾ ಇಲ್ಲ ಸದ್ಯ. ಈ ಪೀಡ್ ಎತ್ತಾಗೋಯ್ತು. ಲೋ ಮಂಜಾ, ಯವ್ವ ಇಲ್ಲೇ ಅವಳಲ್ಲ ಯವ್ವ. ಯವ್ವ ವಾಪಸ್ ಬಿಡ್ತೀನಿ. ಅತ್ತೆ ಅತ್ತೆ, ಅಯ್ಯಯ್ಯೋ ತಿರುಗಿ ಕರಿತಾವಳಲ್ಲ ಯವ್ವ. ಏನವ್ವ ಇದಕ್ಕೆ ಕೆಳಗೆ ಬತ್ತಿದ್ದವ್ರಂಗೆ ಮ್ಯಾಲೆ ಕೊಡುತ್ತಿದ್ದೀರಲ್ಲ? ಬರ್ರಿ ಮಂಜು ನೋಡಿದ್ರೆ. ಮಂಜುನೇ ಇಲ್ಲ ಕಣವ, ನಾನು ನೋಡಿಲ್ಲ. ಅದು ಕೆಳಕ್ಕೆ ಏನೋ ಮರ್ತೆ ಅಂತ ಬತ್ತೈತೆ, ಆಮೇಲೆ ಎಲ್ಲಿಕ್ಕಿಂದ ನೆಪಾಯ್ತು, ಅದಕ್ಕೆ ವಾಪಸ್ ಐತೇವನಿ. ಬರ್ರಿ, ಸಂದಿಂದ ಕಾಪಿಗೂ ಬಂದಿಲ್ಲ, ಈಗೂ ವಾಪಸ್ ಹೋಯ್ತಿದ್ದೀರಿ. ಊಟ ಮಾಡಿ ಬರ್ರಿ. ಹ್ಞೂ ಕಣವ, ಬರ್ತೀನಿ. ಹಸ್ವೆ ಇಲ್ಲ, ನಿಮ್ಮ ಮಾವು ಬರಲಿ, ಬರ್ತೀನಿ. ನೀನು ಮಾಡೋಗು, ಮಗಿಗೆ ಮಾಡಿಸು. ಅತ್ತೆ ಗೆಡ್ಡೆಕೋಸು ಹುಳಿ ಮಾಡಿ ಅನ್ನ ಮಾಡಿವ್ನಿ, ಮುದ್ದೆ ತಿರುತ್ತೀನಿ. ನೀವು ಊಟಕ್ಕೆ ಕುತ್ಕೊಳ್ವಾಗ ಹೇಳಿ. ಹ್ಞೂ ಹ್ಞೂ ಆಯ್ತು ಕಣವ, ಇನ್ನು ಸಾಕು ಸಾಕು, ಇನ್ನೇನು ಬೇಕು? ಈಗ ಹೆಂಗಿರು ಕೆಳಕ್ಕೆ ಇಳಿದಿರಲ್ಲ, ಊಟ ಮಾಡ್ಬಿಟ್ಟೆ ಮನೆ ಕೆಳಕ್ಕೆ ಹೋಗ್ರಿ. ಬರ್ರಿ. ಹಾಂ ಹ್ಞೂ ಹ್ಞೂ, ನಿಮ್ಮ ಮಾವು ಬರಲಿ, ನಿಮ್ಮ ಮಾವು ಬರಲಿ. ಕಿಸರ ಬನ್ನಿ. ಅವರು ಇನ್ನೂ ಬಂದಿಲ್ಲ, ಮಾವನು ಬಂದಿಲ್ಲ. ಹಾಂ ಯವ್ವ ಮನೆಯಾಗ ಯಾರೂ ಇಲ್ಲ, ನಾನು ಒಬ್ಳೆಯ ಮೇಲೆ ಕೆಂಗಾರ ಓಡಬೇಕಲ್ಲಪ್ಪ. ಇವಳ ಹತ್ರ ಮಾತಾಡ್ತೀರಿ, ಯಾವಾಗ ಮಂಗ್ಲಿ ಬಂದ್ಬಿಟ್ಟು ಅಟ್ಕಾಯಿಸ್ಕೊಬಿಡ್ತಾಳೋ ಕಾಣೆ. ಏನತ್ತೆ ಏನಂದ್ರೆ? ಏನಿಲ್ಲ ಕಂತಾಯಿ, ಏನಿಲ್ಲ. ನೀನು ಊಟ ಮಾಡೋಗು, ಊಟ ಮಾಡಿ ಮನಿಕೋ. ನಮ್ಗೇನು ಕಾಯ್ಬೇಡ ನೀನು. ನಾನೇ ನಿಮ್ಮ ಮಾವನಿಗೂ ಕಿಸೋರಂಗೆ ಊಟ ಕೊಟ್ಟೇನು, ನಾನು ಮಾಡ್ತೀನಿ. ನಾನೇ ಪಾತ್ರನೂ ತೊಳೆದಾಕಿ ಎಲ್ಲ ಕಡಿಮೆ ಮನೆ ಅಪ್ಪ ಮಾಡೋ ಮನಿಕತ್ತೀನಿ. ಹೋಗಿ ಮನಿಕೋ ಹೋಗು. ಹಾಂ ಯಾಕತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ಏನಾಗೋದು ನಿಮಗೆ? ಯವ್ವ ನಾನು ಕೆಟ್ಟನೆ, ನನಗೇನಾಗದೆ ಅಂತಳಲ್ಲ. ಯಾಕೆ ಅನಿತಾ, ಏನಾಯ್ತು? ಇದೇನತ್ತೆ ದಿವಸ ಪಾತ್ರೆ ಬೆಳಗ್ಗೆ ತೊಳಿತೀನಿ ಅಂದ್ರೆ ಬೈತಿದ್ರಿ, ಆಗಲೇ ತೊಳೆದು ಬಿತ್ಕೊ ಅಂತ. ಈಗ ನೋಡಿದ್ರೆ ನೀವೇ ತೊಳಿತೀನಿ, ನನ್ನೇ ಹೋಗಿ ಮನಿಕೊ ಅಂತಿದ್ದೀರಿ. ಹೇ ಏನಿಲ್ಲ ಕಣವ, ಒತ್ತರಿಂದ ಸಾಕಾಗಿರ್ತಿ. ಈಗಲೂ ಮಾಡು ಅಂದ್ರೆ ಹೆಂಗೆ ಹೇಳು? ಅದರಲ್ಲಿ ಇವತ್ತು ಪಾಪ ಒಬ್ರ ಮೇಲೆ ಒಬ್ರು ಇದ್ದಂಗಿದ್ರಿ, ಇನ್ನೂ ಸಾಕಾಗಿರ್ತಿ, ಅದಕ್ಕೆ ಬೇಡ ಅಂತ. ಹೂ ಕಣತ್ತೆ, ಯಾಕೋ ಮೈಯೆಲ್ಲ ಭಾರ ಸಾಕಾದಂಗೆ ಆಯ್ತದೆ. ಅಡುಗೆನೇ ಅದಕ್ಕೆ ಈಗ ತರಕಾರಿ ಏನು ಮುಂಚೆನ ಅಂದ್ಬಿಟ್ಟು ಗೆಡ್ಡೆಕೋಸಿದ್ದ ಅವೇ ಹಾಕ್ಬಿಟ್ಟು ಹುಳಿ ಮಾಡಿಬಿಟ್ಟೆ. ನೀವು ಎಲ್ಲಿ ಬರೀ ಅದೇ ಹಾಕಿದ್ಯಾ ಅಂತ ಬೈತೀರೋ ಅಂದ್ಕೊಂಡೆ. ಹೆಂಗೆ ತಿಂತೀವಿ ಅಂದ್ರಲ್ಲ. ಬಿಡವ, ಅದರೊಳಗೆ ಏನು ಇಸಿ ದೊಡ್ಡದು ಅಲ್ಲ. ಗೆಡ್ಡೆಕೋಸಾದ್ರೇನು ಅದೇನು ತರಕಾರಿ ಇಲ್ವೇ? ಅದನ್ನ ಯಾರು ತಿನ್ನಬೇಡ ಅಂದವ್ರ? ತಿಂದ್ರೆ ಆಯ್ತು ತಕೋ, ಏನಿರ್ತದೆ ಅದೇ ತಿನ್ನಬೇಕು. ಹ್ಞೂ ಹಂಗೆ ಹಿಂಗೆ ಅಂದರೆ ಆಮೇಲೆ ಹಾಕಬೇಕು. ಸರಿ ಕಣತ್ತೆ, ನಾನು ಮಂಜೆ ಎಲ್ಲ ಬೀದಿಲಿ ಆಡ್ತಿರ್ಬೇಕು, ಕರ್ಕೊಬಂದು ಅವ್ನಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ಮನಿಕತ್ತೀನಿ. ಇವತ್ತೊಂದು ದಿವಸ ನೀವೇ ಕೊಟ್ಟಿರತ್ತೆ. ಅಯ್ಯೋ ಅಲ್ವೇ ಮತ್ತೆ ಒಳಗೋ ಫಸ್ಟ್ ಮನಿಕೋ ಹೋಗು. ನೀನು ಮಂಜನ ಕರ್ಕೊಬಂದು ಊಟ ಮಾಡಿಸು. ನೀನು ಮನೆಗೆ ಕೊಡುವಾಗ ಒಂದೇ ಒಂದು ಸದ್ದು ಅತ್ತೇನು ಓಡ್ ಬಂದ್ಬಿಟ್ಟೇನು. ಈಗ ಹೊಸಿ ನಾನು ಏನು ಎಲ್ಲ ಇಕ್ಕಿ ದುಡುಕ್ತಿದ್ದೆ, ರೂಮ್ನಾಗೆ ಇಕ್ಕಿವ್. ನೀವು ಹೋಗಿ ನೋಡ್ತೀನಿ. ಅದೇನು ಹೇಳಿರುತ್ತೆ, ನಾನೇ ಹುಡುಕೊಡ್ಲಾ? ಅಯ್ಯೋ ಬೇಡ ಕಣವ, ಯಾಕೆ ಸುಮ್ಕೆ? ಬರ್ತೀನಿ, ನೀನು ಊಟ ಮಾಡಿಬಿಟ್ಟು ಕರಿ. ಅಯ್ಯೋ ದೇವ್ರೆ, ಎಷ್ಟು ದೇವ್ರ ಕಾಲಿಗೆ ಮುಗ್ದಿದ್ನೋ ದೇವ್ರೆ, ನಮ್ಮತ್ತೆ ಹಿಂಗೆ ಬದಲಾಗ್ಲಪ್ಪ ಅಂತೇಳಿ. ನೋಡ್ರಿ ದೇವರು ದೇವದ ರೂಪದಲ್ಲಿ ಬದಲು ಮಾಡಿಸಿದ್ರು. ನಮ್ಮತ್ತೆ ನೋಡ್ತೀರ, ಹೇಳ್ಬೇಕು ನಗಬೇಕು ಗೊತ್ತಾಯ್ತಿಲ್ಲ. ಹುಚ್ಚ ಇಟ್ಕೊಳ್ಳೋದನ್ನು ಬಾಕಿ ಅವಮ್ಮ ಸೀರೆ ಒಳಗೆ ಒದ್ದಾಡೋಯ್ತಾಳು ಮಾತಾಡೋಕ್ಕೆ. ನಂಗೇನೋ ತಿಳಿವಲ್ದು ಅಂತ. ನೋಡೋಣ, ಹೀಗೆ ಇದ್ರೆ ನನಗೂ ಒಳ್ಳೆದೆಯಾ. ಸಸಿ 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 ಸಸಿ. ಹಾಂ ಯವ್ವ ಯಾವಾಗ ಬಂದೆ? ಒಬ್ಳೆ ಬಂದ? ಬಾ 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 ಬಾ. ಚೆನ್ನಾಗಿದ್ದೀವಾ? ಸಂದಾಕಿದ್ದೀನಿ ಕಣೆ ತಾಯಿ. ಇದೇನೆ ಬಾಗ್ಲು ತೆಗ್ದಾಕ್ಬಿಟ್ಟು ಎತ್ತಾಗೋಗಿದ್ದೆ. ಮಗ ಎಲ್ಲೇ? ನಿನ್ನ ಮೊಮ್ಮಗಳು ಇಷ್ಟೊತ್ತಾಗ ಎಲ್ಲಿರ್ತಾಳೆ? ಈ ಸ್ಕೂಲ್ಗೆ ಹೋಗೋಳೆ. ಬಾಗ್ಲು ತೆಗ್ದಾಕ್ಬಿಟ್ಟು ಅಂದರೆ ಇನ್ನೇನು ಮಾಡೋಣ? ನಿಮ್ಮ ಅಳಿಯಂದ್ರೆ ಆಚೆಲ್ಲ ಇದ್ರಲ್ಲ, ಬಾಗ್ಲು ತೆಗ್ದೇ ಇರ್ತೀನಿ. ಅಳಿಯಂದ್ರೆ ಇಲ್ಲ ಕಡೆ ತಾಯಿ, ಆಚೆಲಿ ಯಾರುವಾ? ಅಯ್ಯ ಹೌದಾ? ಎತ್ತಾಗೋದ್ರು ಇಲ್ಲೇ ಇದ್ರು, ಎಲ್ಲೆಲ್ಲ ಸುತ್ತಾಡ್ತಿರ್ತಾರೆ. ಬಾ ಕುತ್ಕ ಬಾ. ಅಪ್ಪಾಜಿ ಎಲ್ಲ ಹೆಂಗಿದ್ದಿ? ಒಂದು ಫೋನ್ ಆರ ಮಾಡಿ ಬರೋಕ್ಕಿಲ್ವೇ? ಯಾಕೆವಾ ಹಿಂಗೆ ಸ್ವರ್ಗೋಗಿದ್ಯಲ್ಲ? ಕುತ್ಕಳೆವಾ? ಹುಸ್ಸಪ್ಪ, ಬಿಸಿಲಲ್ಲಿ ಬರೋದಕ್ಕೆ ಸಾಕಾಯ್ತು ಕಣ್ತಾಯಿ. ಕುತ್ಕ ನೀನುವೇ. ಇದ್ಯಾಕವ ಕೆಳಗೆ ಕುತ್ಕೊಂಡೆ? ಹೋಗ ಚೇರ್ ಮೇಲೆ ಕುತ್ಕ ಹೋಗು. ನೀರು ಕೊಟ್ಟೇನು? ಜ್ಯೂಸ್ ಮಾಡ್ಲಾ ಕಾಪಿ ಮಾಡ್ಲೋ? ಅಯ್ಯ ಏನು ಬೇಡ, ಕುತ್ಕೊಳ್ಳವ. ನಾನು ಬಿಸಿಲಲ್ಲಿ ಬಂದನಲ್ಲ, ನೆಲ ತಣ್ಣಗದೆ, ಇಲ್ಲೇ ಕುತ್ಕೊಂಡ್ರೆ ಸಮಾಧಾನ. ಕುತ್ಕೋ ನೀನು, ಆಮೇಲೆಲ್ಲ ಕೊಡುವಂತೆ. ಎಲ್ಲೋಡೋದೇನು? ಕೂತ್ಕ. ನಿಮ್ಮಿ ಕಣ್ತಾಯಿ, ನಿಮ್ಮ ಮನೆಗೆ ಬರೋಣ ಅಂತ ಒಂಟೆ. ಅವ್ರ ಮನೆ ಮೂಲೆ ತಿರುಗಿ ಬಂದೆ, ಕಂಡುಬಿಟ್ಲು. ಅಯ್ಯೋ ಏನು ಮಾಡೋರು ಬಿಡ್ಲಿಲ್ಲ. ಬಾರೆಕ್ಕ ಅಂತ ಕರ್ಕೊಂಡೋಗಿ ಒಂದು ದೊಡ್ಡ ಲೋಟದಾಗ ಮಜ್ಜಿಗೆ ಕೊಟ್ಟು, ಅಯ್ಯೋ ಅವ್ಳು ಮನೆಗೆ ಹೋಗ್ಲಿಲ್ಲ ಅಂದರೆ ಇನ್ನೂ ಅರ್ಧ ಗಂಟೆ ಬೇಗಲೇ ಬರ್ತಿದ್ದೆ. ಅವಳು ಮಾತಾಡ್ಕೊಂಡು ಕುಂತ್ಕೊಬಿಟ್ಲು ಮಾರಾಯ್ತಿ. ಆಮೇಲೆ ನಾನೇ ಬಿಸಿಲು ತುತ್ತು ಬಿಡವ ಅಂದ್ಬಿಟ್ಟು ಬಂದೆ. ಹೆಂಗಿದ್ಯಾ ಸಸಿ? ಮಗ ಹೆಂಗದೆ? ಅಳಿಯಂದ್ರೆ ಹೆಂಗೋರೆ?
ನಾವೆಲ್ಲ ಸಂದಕ್ಕಿದ್ದೀವಿ ಅಲ್ಲ, ನೀನು ಒಬ್ಳೆಯಾ ಈ ಬಿಸಿಲಲ್ಲಿ ನಡ್ಕೊಂಡು ಬರುವಂಥದ್ದೇನಿತ್ತು? ಅಣ್ಣ ಎತ್ತೋಗಿದ್ದ? ಅಪ್ಪಾಜಿಗೆಲ್ಲಾರು ಬಿಡ್ಸ್ಕೋಬೇಕಿಲ್ವೇ? ಅಪ್ಪಾಜಿ ಏನೋ ಕೆಲಸ ಅಂದ್ಬಿಟ್ಟು ಆಚೆಗೆ ಹೋಗಿದ್ರು. ನಿಮ್ಮ ಅಣ್ಣನ ಬಿಡು ಅಂದರೆ ಬಿಟ್ಟಾನೇವ? ಅಯ್ಯೋ ಕಾಯ್ಕೊಂಡು ಕೂತ್ಕೊಳ್ಳೋರು ಯಾರು ಅಂತೇಳಿ ಆತಗೆ ಸ್ನಾನ ಮಾಡ್ಕೊಂಡು ಬಟ್ಟೆ ಉಟ್ಕೊಂಡೋಳು ಶಿವ ಅಂತ ನೋಡಿ ಬಂದೆ ಇತ್ತಾಗೆ. ಅದಕ್ಕೆ ಮಕ್ಕಳು ಅಣ್ಣ ಎಲ್ಲ ಚೆನ್ನಾಗೋರ? ಅಪ್ಪಾಜಿ ಹಿಂಗದೆ? ಎಲ್ಲವ ನಿಮ್ಮ ಅಪ್ಪಾಜಿಗಾರೆ ಫೋನ್ ಮಾಡ್ತೀಯಂತೆ, ಮಾತಾಡ್ತೀಯಂತೆ. ನನ್ನ ಕೂಡ ಫೋನ್ ಇಲ್ಲ, ನೀನು ಮಾಡೋದು ಇಲ್ಲ. ನಿಮ್ಮ ಅತ್ತಿಗೆಗೇನವ ಚಂದಕ್ಕೆ ಅವಳೆ, ಮಕ್ಕಳು ಚಂದಕ್ಕವೆ. ನೀನು ತಾಯಿ ಬರ್ದೆ ಹೋದೆ. ಬರೋನ್ ತಕ್ಕೋ, ಎಲ್ಲೋದೇನು? ನನಗೂ ಇಲ್ಲೋಸಿ ಕೆಲಸ. ಅದು ಅಲ್ಲದೆ ಪುಟ್ಟಿ ಸ್ಕೂಲಿದ್ದಾಗ ಎಲ್ಲಿ ಬರಲಿ? ಸರಿ ಕಣವ, ಎಲ್ಲ ಸಂದಕ್ಕಿದ್ದೀರಿ? ನಿಮ್ಮ ಅವ್ರ ಮನೇಲೂ ಎಲ್ಲ ಸಂದಕ್ಕೋರ? ಹ್ಞೂ, ಎಲ್ಲರೂ ಸಂದಕ್ಕೋರೆ. ಮತ್ತೆ ಹಬ್ಬ ಅಂತೆ, ಅಪ್ಪಾಜಿ ಫೋನ್ ಮಾಡಿತ್ತು. ಹ್ಞೂ ಕಣೆ ತಾಯಿ, ಅದಕ್ಕಲ್ವೇ ನಾನು ಇಲ್ಲಿ ಗಂಟ ಈ ಬಿಸಿಲಲ್ಲಿ ದಣ್ಕೊಂಡು ಬಂದಿದ್ದು. ಅಲ್ಲೇ ಹೋಗಿದ್ರೆ ನಾನೆಲ್ಲಿ ಬರ್ತಿದ್ದೆ ಹಬ್ಬಕ್ಕೆ? ನಿಮ್ಮ ಅಪ್ಪಾಜಿಗೆ ಅನ್ನೂ ಫೋನ್ ಮಾಡಿದ್ದೆ. ಹ್ಞೂ ಕರೆದಿದ್ದೀನಿ ಅಂದರು. ಆದರೂ ಅಳಿಯಂದ್ರು ಇದೇನಪ್ಪ ನೆಂಟರು ಫೋನ್ ಮಾಡ್ದಂಗೆ ಫೋನ್ ಮಾಡಿ ಕರೀತಾರೆ, ಇಲ್ಲಿಂದ ಇಲ್ಲಿಗೆ ಬರ್ದಿರಾ ಅಂತಾರೆ ಅಂತ. ನೋಡವ ನಾನೇ ಕಾಕಿತ್ಕೊಂಡು ಬಂದೀನಿ. ನಿನ್ನ ಗಂಡ ಸಿಕ್ಕರೆ ಹೋಗೋ ಸತ್ಗೆ ಹೇಳ್ಬಿಟ್ಟು ಹೋಗ್ತೀನಿ. ಇಲ್ಲವರೆ ನಮ್ಮ ಮಗು ಬಂದಿತ್ತು ಹಬ್ಬಕ್ಕೆ. ಒಬ್ರೂ ಪುಡ್ದಂಗೆ ಎಂಡ್ರು ಗಂಡ ಮಗಳು 3 ಆಳು ಬರಬೇಕು ಅಂತೇಳಿ ಹೇಳೋರೆ ಅಂತ ಹೇಳು, ಗೊತ್ತಾಯ್ತೆ? ನಿನ್ನ ಮಗ ಕಳಿಸ್ಬಿಟ್ಟು ಅವ್ರು ಬರ್ದಂಗೆ ಇದಾಗಬಾರ್ದು, ಎಲ್ಲರೂ ಬರಬೇಕು. ಬರ್ತಾರೆ ತಕ್ಕಳವ. ಮತ್ತೆ ಏನು ನಾಷ್ಟ ಮಾಡಿದೆ? ಇರು ಅಡುಗೆ ಗಿಕ್ಕಿವ್ನಿ, ಹಂಗೆ ಬಾ ಮಾತಾಡ್ಕೊಂಡು ಅಡುಗೆ ಮಾಡ್ಬಿಡ್ತೀನಿ, ಊಟ ಮಾಡಿಬಿಡುವಂತೆ. ನನಗೆ ಅಂತ ಊಟವೇ ತಾಯಿ ಈ ಸೆಕೆಯಲ್ಲಿ. ಬೆಳಗ್ಗೆ ಒಂದಿಷ್ಟು ತಿಂದರೆ ರಾತ್ರಿ ಒಂದಿಷ್ಟು ತಿನ್ನಂಗೆ ಆಗದೆ, ಸೆಕೆಗೆ ಜೀರ್ಣವೇ ಆಗಕ್ಕಿಲ್ಲ ಕಣವ. ಅಪ್ಪಾಜಿ ಚಂದಕ್ಕದ? ಏನು ಚಂದನೋ ತಾಯಿ, ನಿಮ್ಮ ಅಪ್ಪನಿಗೂ ವಯಸ್ಸಾಯಿತು, ಸ್ಯಾನೆ ನಿಸ್ಸಕ್ತಿ, ಏನೋ ಕೂತ್ಕೊಂಡ್ರೆ ಆಗಕ್ಕಿಲ್ಲ ಅಂತ ಒದ್ದಾಡ್ತಾರೆ. ಯಾಕವ ಏನಾಯ್ತು? ಅಣ್ಣ ಏನು ನೋಡ್ಕೊತಿಲ್ವೇ? ಬಿಡು, ನಮ್ಮ ಕತೆ ಹೆಂಗೋ ಮಾಡ್ಕೊತೀವಿ, ಸುಮ್ಕೆ ಯಾಕೆ ಸುದ್ದಿ ಅಲ್ಲ. ಮತ್ತೆ ಇನ್ನೇನವ ಸಮಾಚಾರ? ಇನ್ನೇನವ ಇದ್ದದ್ದು ಸಮಾಚಾರ? ಇವರು ಬಾಳೆ ಹಾಕ್ಸಿ ಗೊಬ್ಬರ ಹೊಡಿಸಿ ಒಂದು ವಾರದಿಂದ ಅದೇ ಕೆಲಸ ಆಯಿತು. ನನಗೂ ಆಳುಗಳು ಬರೋರು ಅಡುಗೆ ಮಾಡು, ಮನೆ ಕೆಲಸ ಮಾಡು ಇದೆ. ಅಂದಂಗೆ ತಾಯಿ, ಈಗ ಊರ ಹಬ್ಬಕ್ಕೆ ಬತ್ತಿಯಲ್ಲ, ನಾನು ಅಲ್ಲಿ ಎಲ್ಲರ ಮುಂದೆಲ್ಲೂ ಕಾಸು ಕೊಡೋಕೆ ಹಾಕಿಲ್ಲ. ಸುಮ್ಮನೆ ನಿಮ್ಮ ಅತ್ತಿಗೆ ಮುಂದೆ ಆಮೇಲೆ ಕೊಟ್ಟವ್ರಿ ಮಾಡ್ಕೊತಾಳೆ, ನೋಡು ಮಗಳಿಗೆ ಕೊಡ್ತಾಳೆ ಅಂತ. ನಾವು ನಮ್ಗೆ ಬಂದಿದ್ರೊಳಗೆ ಉಳಿಸಿ ಬಳಸಿ ಏನೋ ಒಂದಿಷ್ಟ ಅಂತ ಎತ್ತು ಮಾಡಿರ್ತೀವಿ. ನಿನಗೆ ನಾನು ಕುಡ್ದಿರೋರು ಇನ್ಯಾರು ಕೊಟ್ಟಾರು? ಅವಳಿಗಾರ ಅವ್ರ ಅಪ್ಪನ ಮನೆಗೆ ಕೊಡ್ತಾರೆ. ಅದಕ್ಕೆ ತಕ್ಕೋ, ದುಡ್ಡು ತಂದೀವ್ನಿ, ನೀನೇ ಸೀರೆ ತಗೋತೀಯೋ ಇಲ್ಲ ನಾನೇ ಕೊಡಿಸು ಅಂತೀಯೋ ಹೇಳು. ಅಯ್ಯವ್ವ, ನೀನು ನನಗೇನು ಸೀರೆ ಬರ ಅಂತ ಸೀರೆ ತಗೊಳಕ್ಕೆ ಕಾಸು ಕೊಡೋಕೆ ಬಂದಿದ್ದಿ? ಸುಮ್ಕಿರು, ನೀನೇ ಮಡಿಕೋ ಎಂತಕಾರ ಆಯ್ತದೆ. ತಾಯಿ, ನಮ್ಮ ಕಷ್ಟ 1000 ಇರಲಿ, ಹೆಣ್ಮಕ್ಳಿಗೆ ವರ್ಷಕ್ಕೊಂದು ಹಬ್ಬ ದಿವಸ ಮನೆಗೆ ಹಬ್ಬಕ್ಕೆ ಬರುವಾಗ ಏನು ಕೊಡ್ದಿರೋ ಕಲ್ಸನೇ. ಅದಕ್ಕೆ ನಾನು ಎಂಥದ್ದು ತರೋದು, ಆಮೇಲೆ ನೀನು ಒಪ್ದಿರೋ ಹೋಗೋದು. ನೀನೇನಾರ ಇಂಥದ್ದು ಬೇಕು ಅಂದರೆ ಅಂಗಡಿ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಹಬ್ಬದ ದಿವಸ ಅರ್ಶಿನ ಕುಂಕುಮ ಕೊಡೋಣ ಅಂಥೇಳಿ ದುಡ್ಡ ತಗೊಂಡೇ ಬಂದ್ಬಿಟ್ಟೆ. ಇಲ್ಲ ನೀನು ತಗೊಂಡು ಬರ್ತೀನಿ ಅಂದರೆ ನಿಂಗೆ ಅಂಥದ್ದು ಒಪ್ತದೋ ನೀನು ತಗೊಂಡು ಅಲ್ಲಿಗೆ ಬಾ, ಅರ್ಶಿನ ಕುಂಕುಮ ಜೊತೆಲಿ ಇಕ್ಕೊಂಡು ಮಡ್ಲು ತುಬ್ಬಿಸ್ಕೊ ಬರುವಂತೆ. ಅಯ್ಯೋ ಯವ್ವ, ನಿಂದೊಳ್ಳೆ ಸೀರೆನೋ ಕಣವ, ಹೆಣ್ಮಕ್ಳಿಗೆ ಉಡಿಸೋದು ಮಾಡೋದು ಅಂದರೆ ಇನ್ನೇಂದ್ರವ. ಸರಿ ತಕೋ, ಈ ಬ್ಯಾಗಲ್ಲಿ ಹೊಸಿ ಬಾಳೆಹಣ್ಣು, ಕಳ್ಳೆಕಾಯಿ, ಅವರೆಕಾಯಿ ಎಲ್ಲ ತಗೊಬಂದೀವ್ನಿ. ನಾನು ಮನೆಯಿಂದ ತೋಟದಲ್ಲಿ 1-2 ಬಾಳೆಗೊನೆ ಹಾಕಿದ್ದೆ, ಅದ್ರದ್ದು ಸಂದಾಗಿ ಬಿಡ್ತದೆ ಕಣ್ತಾಯಿ. ಅದನ್ನ ಒಂದು ಗೊನೆ ಹಂಗೆ ದ್ವಾರಣ್ಣಾಗಿದ್ದು ನಿಮ್ಮ ಅಪ್ಪನ ಕೈ ಥರನೇ ಕುಯ್ ಸಿಕ್ಕಿದ್ದು ಎತ್ಕೊಬಂದೆ. 2 ಚಿಪ್ಪ ನನ್ನ ಕೈಲಿ ಎತ್ಕೊಬರಕ್ಕೆ ಹಾಕಲ್ಲ ಕಣ್ತಾಯಿ ಅಷ್ಟೊಂದ, ಅದಕ್ಕೆ 2 ಚಿಪ್ಪ ಎತ್ಕೊಬಂದೀವ್ನಿ. ಕಳ್ಳೆಕಾಯ ಆ ಬೂರಮ್ಮ ಒಣಗಕ್ಕೆ ಮಡಿಕೊಂಡಿದ್ಲು, 1-2 ಸೇರು ಕೊಡು ಅಂತೇಳಿ ಅದು ಇಸ್ಕೊಂಡೆ. ನೋಡವ ಹಿಂಗೆ ಇರೋದ್ರಲ್ಲಿ ಹೊಂಚ್ಕೊಂಡು ತಗೊಬಂದೀವ್ನಿ. ತಕೋ, ಅವರೆಕಾಯಿ ಇನ್ನೂ ಸ್ಯಾನೆ ಅವೇ, ಊರು ಬತ್ತಿಯಲ್ಲ ಅವಾಗ ಇನ್ನೂ ಜಾಸ್ತಿ ಹಾಕಿಟ್ಟು ಚೀಲ ತುಂಬ ಕಳಿಸ್ತೀನಿ ತಕೋ. ನಾನೇನು ಪ್ಯಾಟೆಲಿರೋಳೆ, ನಾನು ಹಳ್ಳಿಲೇ ಇರೋದು. ನೀನು ಇವೆಲ್ಲ ಅಲ್ಲಿಂದ ಓದ್ಕೊಬರ್ಬೇಕೆ? ನಾ ಇಲ್ಲೇ ಬೇಕು ಅಂದರೆ ಇಲ್ವೇ? ನಿಮ್ಮ ಮನೇಲಿ ಬಾಳೆ ಹಾಕ್ತೀರಿ ಅಂತ ನನಗೇನೋ ಗೊತ್ತಿತ್ತು, ಇಷ್ಟು ದಿವಸ ಎಲ್ಲಿರಲ್ಲ, ಅದಕ್ಕೆ ತಗೊಬಂದೆ. ಆದ್ರೂ ಮಗಳ ಮನೆಗೆ ಬರುವಾಗ ಬರಿಕಲ್ಲಿ ಬಂದರೆ ನೀನು ಒಳ್ಳೆ ಸಣ್ಣಕ್ಕೆಲ್ಲೇ ತಕೋ. ಹಂಗೆ ಮಗಿಗೆ ಕೊಬ್ಬರಿ ಮಿಠಾಯಿ ತಂದೀನಿ, ಕೊಡು. ನನ್ನ ಮೊಮ್ಮಗಳು ನೋಡಿ ಎಷ್ಟು ದಿವಸ ಆಯ್ತು ತಾಯಿ, ಈ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ಯಲ್ಲೇ. ಅಯ್ಯವ್ವ, ನಿನ್ನ ಮೊಮ್ಮಗಳಿಗೆ ನೀನು ಬತ್ತಿ ಅಂದಿದ್ರೆ ಎದ್ದಿರೋಳೇನೋ, ನನಗೆ ಗೊತ್ತು ನೀನೇನಾರು ಫೋನ್ ಮಾಡಿದ್ದ. ಸರಿ, ಇನ್ನೇನವ ಸಮಾಚಾರ? ಸದ್ದಾಕಿದ್ಯಾನೇ? ಅಯ್ಯೋ ಸಣ್ಣಕ್ಕಿದ್ದೀನಿ ಕಣವ. ಸಮಾಚಾರಕ್ಕೇನು ಒಂದು ಬಂಡಿ ಅದೇ, ನಮ್ಮ ಅತ್ತೆದು ಒಡವೆಗಳು ಎಲ್ಲವೂ ಅದೇ ಒಂದು ಸತಿ ಹೇಳಿದ್ನಲ್ಲ, ಸುಬ್ಬತ್ತೆ ಹೇಳಿದ್ಲು ಅಂತ. ಅದನ್ನು ನಮ್ಮ ಇವ್ರ ಅತ್ತೆ ಗಿರ್ಜಮ್ಮ ಮಡಿಕೊಂಡಿತ್ತು. ಕೇಳಿದ್ದಕ್ಕೆ ಇಲ್ಲ ಅಂದ್ಬಿಡನೆ. ಆಮೇಕೇನೋ ಒಂದು ದೊಡ್ಡ ಕತೆ ಆಯಿತು ಬಿಡು. ಈಗ ನನ್ನ ಹತ್ರನೇ ಅವೇ ಅಂತ ಒಪ್ಕೊಂಡದೆ, ಫಸ್ಟ್ ಇಲ್ಲ ಅಂದ್ಬಿಟ್ಟು ಈಗ ಅದನ್ನು ಕೊಡಬೇಕು. ಅದೇನಾರು ಕೊಟ್ಟರೆ ಪುಟ್ಟಿಗೆ ಒಂದಷ್ಟು ಒಡವೆ ಮಾಡಿಸಿಕ್ಕನ ಅಂತ ಮಾಡ್ಕೊಂಡಿವ್ನಿ. ಏನು ನಿಮ್ಮತ್ತೆ ಒಡವೆಯಾ ಈ ಗಿರ್ಜಮ್ಮ ಮಡಿಕೊಂಡೈತಾ? ಕೇಳಿದಕ್ಕಿಲ್ಲ ಅಂದ್ಲೆ. ಓ ಸರಿಯಾದವಳು ಅವಳುವೆ.
ಈಗ ಏನು ಮಾಡಿದೆ ಹೆಂಗೆ ಒಪ್ಕೊಂಡ್ಲು? ಅಯ್ಯೋ ಅದೆಲ್ಲ ಒಂದು ಕತೆ ಬಿಡು. ಈಗ ಹೆಂಗೋ ಕೊಡ್ತೀನಿ ತಪ್ಕೊಂಡೋಳೆ. ಆದರೆ ಈ ನಮ್ಮನೆಯಪ್ಪ ಬಾಯ್ಬಿಟ್ಟು ಕೇಳೋಕ್ಕಿಲ್ಲ ಅಂತ ಇರೋದು. ಅಯ್ಯ ನಿನ್ನ ಗಂಡನಿಗೆ ಅಲ್ಲಿ ಕಣೆ ಎಲ್ಲ ಹಿಂಗೆ ಬಿಟ್ಕೊಂಡವ್ರೆ ಏನು ಮಾಡ್ತಾನಂತೆ? ಇರೋದೊಂದು ಹೆಣ್ಣು ಹುಡುಗಿನ ಇದು ಮಾಡ್ತಾನ. ಒಳ್ಳೆ ಸರಿ ಹೋಯ್ತು. ನಾಳೆ ಸರ್ ನಿಮ್ಗಾರು ಬೇಡವೇ ಅಂತ ಕಾರ? ಅಯ್ಯೋ ಯವ್ವ ಮೆತ್ತಗೆ ಮಾತಾಡು, ಕೇಳಿಸ್ಕೊಂಡವ್ರು ಇಲ್ಲೇ ಅವ್ರೆ ಕಣ. ಕೇಳಿಸ್ಕೊಡ್ರಿ ಸುಮ್ಕಿರು. ಅಲ್ಲಿ ನಿಮ್ಮದಕ್ಕೆ ಏನು ಬೆಳೆಯೋ ಮಗಳಿಗೆ ಜೋಪಾನ ಮಾಡಿ ಹೆಂಗೆ ಮಾಡಿ ಸಿಗ್ತಾಳೆ ಗೊತ್ತೇ? ಗಂಡನ ಸಂಪಾದನೆಲ್ಲ ಇಲ್ಲಷ್ಟು ಸಿಗ್ತಾಳೆ, ಅವ್ರ ಅವ್ನ ಮನೇಲೂ ಅಷ್ಟು ಸಿಗ್ತಾಳೆ. ನಿನಗೆ ನೋಡಿದ್ರೆ ನಿನಗೆ ಸಿಗ್ಬೇಕಾಗಿರೋದೇ ಬೇಡ ಅಂತಾನೆ ನಿನ್ನ ಗಂಡ. ಬರ್ಲಿರು ಕೇಳ ನೋಡ್ನೇಯ. ಯವ್ವ ಸುಮ್ಕಿರು, ಬೇಡ ಕಣ. ತಾಯಿ ನಿಂಗೆ ತಿಳಿಯೋಕ್ಕಿಲ್ಲ. ಸಮಯ ಬಂದಾಗ ಅದು ಹೆಂಗೋ ಹೆಣ್ಣು ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಇಂಥ ಟೈಮ್ನಾಗೆ ಬಾಯಿ ಮುಚ್ಕೊಂಡಿದ್ರೆ ಅದು ಹಂಗೆ ಹೋಯ್ತದೆ. ಅವಮ್ಮ ನಿಮ್ಮದೆಲ್ಲ ನಿಂಗೆ ನೀರು ಕುಡಿದ್ಬಿಟ್ಟವಳೆ. ಈಗಲೂ ಇದೊಂದು ಆಧಾರನೂ ಕಿತ್ಕೊಳಕ್ಕೆ ನೋಡ್ತಾಳೆ. ನೀನು ಸುಮ್ಕಿರ್ಬೇಡ. ನೀನು ಅಡವೆ ನಿನ್ನ ಕೈಗೆ ಸೇರೋ ಗಂಟ ಪಟ್ಟಿರ್ದು ಕೂಡು. ಬೇಕಾರೆ ನಿನ್ನ ಗಂಡಂತವ ನಾನು ಇವತ್ತು ಮಾತಾಡ್ಕೊಂಡೆ. ಇವತ್ತಾಗ್ದಿರೋ ಹೋದ್ರೆ ಇವತ್ತು ಇಲ್ಲೇ ಉಳ್ಕೊಂಡಿದ್ದು ನಾನು ಹತ್ರ ಮಾತಾಡ್ಕೊಂಡೆ ಹೋಗ್ತೀನಿ. ಅವ್ನಿಗೆ ಅರ್ಥ ಆಗಂಗೆ 2 ಮಾತು ಹೇಳ್ತೀನಿ. ಸುಮ್ಕಿರು. ಇವ್ವ ನಿನ್ನ ಕೂಟ ಹೇಳಿದ್ದೀನಿ ಅಂದರೆ ಬೇಜಾರು ಮಾಡ್ಕೊಳಕ್ಕಿಲ್ವೇ? ಎಂಥದ್ದು ಬೇಜಾರು? ನೀನು ಸುಮ್ಕಿರು. ನಾನು ಹೇಳೋ ಥರದಲ್ಲಿ ಹೇಳ್ತೀನಿ ಕಣ. ಸರಿ ನಡಿ. ಅದೇನು ಅಡುಗೆ ಮಾಡ್ತೀನಿ ಅಂದಲ್ಲ, ಕೈಕಾಲು ತೊಳ್ಕೊಬತ್ತೀನಿ. ನಾನು ಸಹಾಯ ಮಾಡೋನು ಮಗ ಬರೋದಕ್ಕೆ ಮಾಡಿ ಮುಗಿಸು. ಸರಿ ಹೋಯ್ತು. ನೀನು ಅಪರೂಪಕ್ಕೆ ಒಂದು ದಿವಸ ಬಂದಿರೋಣ ಅಡುಗೆ ಮನೆಗೆ ಸೇರ್ಕೊಂಡು ಕೆಲಸ ಮಾಡಲೇ. ನೀನು ಸುಮ್ಕೆ ಕೂತ್ಕೋ, ನಾನು ಮಾಡ್ಕೋತೀನಿ. ನಡಿಯತೆಗೆ ಏನೋ ಒಂದು ಮಾಡೋಣ. ಅಲ್ಲೇ ಮಾತಾಡೇನು.